ಲೋಕಸಮರದ ಚುನಾವಣೆಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಮೈತ್ರಿ ನಾಯಕರ ಪ್ರಚಾರ ಜೋರಾಗಿದೆ. ಇವತ್ತು ಕಲ್ಪತರು ನಾಡಲ್ಲಿ ಚುನಾವಣೆ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ರು. ಇದರ ಜೊತೆಗೆ ದೋಸ್ತಿ ನಾಯಕರು ಅಬ್ಬರದ ಪ್ರಚಾರ ಕೂಡ ನಡೆಸಿದ್ರು. ಇನ್ನು ಇದೇ ವೇಳೆ ಐಟಿ ವಿಚಾರಕ್ಕೆ ಈಶ್ವರಪ್ಪ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು ನೀಡಿದ್ರು. ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಮಹಾಸಮರ ರಂಗೇರಿದೆ. ಎಲೆಕ್ಷನ್ಗೆ ದಿನಗಣನೆ ಶುರುವಾಗ್ತಾ ಇದ್ದ ಹಾಗೆ ಇತ್ತ ಜೆಡಿಎಸ್ ನಾಯಕರು ಗೆಲುವಿಗಾಗಿ ಪಡ ತೊಟ್ಟು ನಿಂತಿದ್ದಾರೆ. ಅಷ್ಟೇ ಅಲ್ಲ, ಜೆಡಿಎಸ್ ನಾಯಕರಿಗೆ ಕೈ ನಾಯಕರು ಸಹ ಬೆಂಬಲ ನೀಡುತ್ತಾ ಇದ್ದಾರೆ. ಈ ಮೂಲಕ ಮೋದಿ ಸರ್ಕಾರ ಮಾತ್ರವಲ್ಲ, ದೇಶದಿಂದಲೇ ಬಿಜೆಪಿಯನ್ನ ದೂರವಿಟ್ಟು ಆಡಳಿತ ನಡೆಸಲು ಮೈತ್ರಿ ಸರ್ಕಾರ ಭರ್ಜರಿ ಕಸರತ್ತು ನಡೆಸ್ತಾ ಇದೆ. ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೆ ಸಿಎಂ ಕುಮಾರಸ್ವಾಮಿ ಪ್ರಚಾರದ ಜೊತೆಗೇನೆ ಕುಟುಂಬ ಸಮೇತ ಮಠ ಮಂದಿರಗಳಿಗೆ ಭೇಟಿ ನೀಡುತ್ತಾ ಇದ್ದಾರೆ. ಇಂದು ತುಮಕೂರು ಜಿಲ್ಲೆಯ ಪಟ್ಟನಾಯಕನಹಳ್ಳಿಯಲ್ಲಿರುವ ಗುರುಗುಂಡ ಬ್ರಹ್ಮೇಶ್ವರ ಮಠಕ್ಕೆ ಭೇಟಿ ನೀಡಿದರು. ಇದೇ ವೇಳೆ ಮಠದಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತು ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ಓಂಕಾರೇಶ್ವರ ದೇವಸ್ಥಾನದಲ್ಲಿ ನಂಜಾವಧೂತ ಸ್ವಾಮೀಜಿ ನೇತೃತ್ವದಲ್ಲಿ 4 ರೀತಿಯ ಹೋಮದಲ್ಲಿ ಪಾಲ್ಗೊಂಡ್ರು. ಅದು ಅಲ್ಲದೆ ಮಂಡ್ಯ, ಹಾಸನದಲ್ಲಿ ಮೊಮ್ಮಕ್ಕಳ ಗೆಲುವಿನ ಜೊತೆಗೆ ದೇವೇಗೌಡರು ತಮ್ಮ ಗೆಲುವಿಗೂ ದೇವರ ಬಳಿ ಪ್ರಾರ್ಥನೆ ಮಾಡಿದ್ರಂತೆ. ಓಂಕಾರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಲೋಕ ಕಲ್ಯಾಣಕ್ಕಾಗಿ ಮತ್ತು ದೇವೇಗೌಡರ ಆರೋಗ್ಯ ವೃದ್ಧಿಗಾಗಿ ಹೋಮ ಮಾಡಲಾಗಿದೆ, ಬೇರೆ ಯಾವ ಉದ್ದೇಶಕ್ಕೂ ಹೋಮ ಮಾಡಿಸಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ 28 ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅಂತಾನೂ ಸಿಎಂ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಒಂದು ಲೋಕ ಕಲ್ಯಾಣದ ಒಂದು ಹಿನ್ನೆಲೆಯಲ್ಲಿ ಮತ್ತು ನಾಡಿನಲ್ಲಿ ಉತ್ತಮವಾದ ಮಳೆ ಬೆಳೆ ಈ ವರ್ಷ ಆಗಬೇಕು ಅಂತಕ್ಕಂಥ ಒಂದು ಪೂಜೆಗೆ ಇವತ್ತು ಕಾರ್ಯವನ್ನೇ ನಿರ್ವಹಣೆ ಮಾಡಿದ್ದಾರೆ. ನನ್ನ ಒಂದು ಆರೋಗ್ಯಕ್ಕೆ, ದೇವೇಗೌಡರ ಆರೋಗ್ಯಕ್ಕೆ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ರಾಜಕೀಯದ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥ ಯಾಗ ಅಲ್ಲ ಇದು. ಕರ್ನಾಟಕದ ಜನತೆ 28ಕ್ಕೆ 28 ಕ್ಷೇತ್ರದಲ್ಲಿ ಜೆಡಿಎಸ್ನ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ. ಇನ್ನು ಪೂಜೆಯ ಬಳಿಕ ತುಮಕೂರು ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ದೇವೇಗೌಡ ಪರ ಸಿಎಂ ಕುಮಾರಸ್ವಾಮಿ ಪ್ರಚಾರ ಮಾಡಿದರು. ಚಿಕ್ಕನಾಯಕನಹಳ್ಳಿಯ ಬುಕ್ಕಾಪಟ್ನ, ಬಡಕೆಗುಡ್ಲು, ಕಂದಿಕೆರೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಮತ ಬೇಟೆ ಆರಂಭಿಸಿದರು. ಅಷ್ಟಕ್ಕೂ ಹಾವು ಮುಂಗುಸಿಗಳಂತಿದ್ದ ಜೆಡಿಎಸ್ ಶಾಸಕ ಸತ್ಯನಾರಾಯಣ್ ಮತ್ತು ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ದೇವೇಗೌಡರ ವೇದಿಕೆಯಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಚಿತ್ರದುರ್ಗದ ಮೈತ್ರಿ ಅಭ್ಯರ್ಥಿ ಚಂದ್ರಪ್ಪ ಸಹ ದೇವೇಗೌಡರಿಗೆ ಸಾಥ್ ನೀಡಿದರು. ಅಂದಹಾಗೆ ಇದೇ ವೇಳೆ ರಾಜ್ಯದಲ್ಲಿ ಐಟಿ ರೇಡ್ ಆದಾಗ ಸಿಎಂ ಕುಮಾರಸ್ವಾಮಿ ಅಯೋಗ್ಯರು ಅಂತ ಈಶ್ವರಪ್ಪ ಹೇಳಿಕೆ ನೀಡಿದ್ರು. ಇದಕ್ಕೆ ತಿರುಗೇಟು ನೀಡಿದ ಸಿಎಂ, ಐಟಿ ರೇಡ್ ಮಾಡಿದ್ರಲ್ಲ, ಯಾರ ಮನೆಯಲ್ಲಿ ನೋಟ್ ಎಣಿಸೋ ಮಷಿನ್ ಸಿಕ್ತು ಅಂತ ಗೊತ್ತಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಇದರಿಂದ ಯಾರು ಅಯೋಗ್ಯರು ಯಾರು ಯೋಗ್ಯರು ಅಂತ ಜನ ಡಿಸೈಡ್ ಮಾಡ್ತಾರೆ ಅಂತ ಈಶ್ವರಪ್ಪ ವಿರುದ್ಧ ಕಿಡಿಕಾರದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆ ಐಟಿ ಕೆಲಸ ಏನು, ಸುಪ್ರೀಂ ಕೋರ್ಟ್ ಕೆಲಸ ಅನ್ನೋದು ಗೊತ್ತಿಲ್ಲಲ್ಲ. ಇದು ದುರ್ದೈವ ಕರ್ನಾಟಕ ರಾಜ್ಯ ಜನ. ಇಂಥವ್ರನ್ನ ರಾಜ್ಯ ಜನ ತಳ್ಳಿಬಿಟ್ಟಿದ್ರು. ಬರೀ 36-38 ಸೀಟ್ ತಂದಿದ್ರು. ಇಂಥವ್ರು ಕಾಂಗ್ರೆಸ್ನವ್ರು ಕರ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿ ರಾಜ್ಯಕ್ಕೆ ಅಪಮಾನ ಮಾಡಿದ್ದಾರೆ. ಇವರು ಮುಖ್ಯಮಂತ್ರಿ ಆಗೋಕ್ಕೂ ಅಯೋಗ್ಯರು, ಲೋಕೋಪಯೋಗಿ ಸಚಿವರಾಗಕ್ಕೂ ಅಯೋಗ್ಯರು, ಕಾಂಗ್ರೆಸ್ಸಿನ ದುಷ್ಟರು ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಇನ್ನು ಬರುವಂತ ದಿನ ಅದನ್ನು ಅನುಭವಿಸ್ತಾರೆ. ಸಿದ್ದರಾಮಯ್ಯ ಇದ್ಯಾವ ಜ್ಞಾನನೂ ಇಲ್ಲ ಅವರಿಗೆ. ಯಾರು ಯೋಗ್ಯರೋ ಯಾರು ಅಯೋಗ್ಯರೋ ಜನತೆ ಗೊತ್ತಿಲ್ವೇ? ಐಟಿ ಅಧಿಕಾರಿಗಳು ಹೋದ್ರಲ್ಲ, ಅಷ್ಟು ಜನ ದಂಡೆತ್ತಿ ಯಾರ್ದಾದ್ರೂ ನಮ್ಮ ಅಭಿಮಾನಿಗಳ ಮನೆಯಲ್ಲಿ ನೋಟ್ ಎಣಿಕೆ ಮಾಡೋದು ಯಂತ್ರ ಸಿಕ್ತಾ? ಈಶ್ವರಪ್ಪರಿಗೆ ಎಷ್ಟು ಯಂತ್ರ ಇಟ್ಕೊಂಡಿದ್ರು ನೀರಾವರಿ ಮಂತ್ರಿಗಳಾಗಿ? ನೀವೇ ತೋರಿಸಿದ್ದೀರಿ ಟಿವಿಗಳಲ್ಲಿ. ಹಿಂದೆ ನೀರಾವರಿ ಮಂತ್ರಿಗಳಾಗಿ ಈಶ್ವರಪ್ಪನವ್ರ ಮನೆಯಲ್ಲಿ ಎಷ್ಟು ನೋಟ್ ಎಣಿಸೋ ಮಿಷಿನ್ಗಳು ಇಟ್ಕೊಂಡಿದ್ರು ಅಂತೇಳಿ ನೀವುಗಳೇ ಹಿಂದೆ ಪ್ರಕಟ ಮಾಡಿರೋದು ಗಮನಿಸಿದ್ದೇನೆ. ಇನ್ನು ಚಿಕ್ಕನಾಯಕನಹಳ್ಳಿಯ ಪ್ರಚಾರದ ಬಳಿಕ ಸಾವಿಗೆಹಳ್ಳಿಯ ಸಮುದಾಯ ಭವನದಲ್ಲಿ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರ ಸಭೆ ನಡೆಸಿದರು. ಪಕ್ಷದ ಗೆಲುವಿನ ಲೆಕ್ಕಾಚಾರದ ಕುರಿತು ಎರಡೂ ಪಕ್ಷದ ಮುಖಂಡರು ಚರ್ಚೆ ನಡೆಸಿದರು. ಇದೇ ವೇಳೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಸಿಎಂ ಕುಮಾರಸ್ವಾಮಿ, ಡಾಕ್ಟರ್ ಜಿ. ಪರಮೇಶ್ವರ್, ಮಾಜಿ ಸಚಿವ ಟಿ.ಬಿ. ಜಯಚಂದ್ರ, ಹಾಲಿ ಸಚಿವ ಎಸ್.ಆರ್. ಶ್ರೀನಿವಾಸ್ ಸಭೆಯಲ್ಲಿ ಭಾಗವಹಿಸಿದರು. ಒಟ್ನಲ್ಲಿ ಲೋಕ ಸಮರದಲ್ಲಿ ದೋಸ್ತಿಗಳ ಅಬ್ಬರ ಜೋರಾಗ್ತಾ ಇದೆ. ಬಿಜೆಪಿಯನ್ನ ದೂರ ಇಡೋದಕ್ಕೆ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದು, ಮತದಾರ ಪ್ರಭು ಯಾರಿಗೆ ಮಣೆ ಹಾಕ್ತಾನೆ ಅನ್ನೋದನ್ನ ಕಾದು ನೋಡಬೇಕಿದೆ. ಯೋಗೇಶ್, ಟಿವಿ5, ತುಮಕೂರು.